ವಾಲ್ಮೀಕಿ ನಿಗಮದಿಂದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಣ ವರ್ಗಾವಣೆಯ ಮೂಲವನ್ನ ಹುಡುಕ್ತಾ ಇದೆ ಇಡಿ ತಂಡ. ನಾಗೇಂದ್ರನ ಆಪ್ತನ ಅಕೌಂಟ್ನಿಂದಾನೇ ಹಣ ವರ್ಗಾವಣೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೆಕ್ಕುಂಟಿ ನಾಗರಾಜ್ ಖಾತೆಯ ಮೂಲಕನೇ ಇತರರ ಅಕೌಂಟ್ಗೆ ಹಣ ಜಮಾ ಆಗಿದೆ. ನೆಕ್ಕುಂಟಿ ನಾಗರಾಜ್ ಮಾಜಿ ಸಚಿವ ನಾಗೇಂದ್ರ ಆಪ್ತ ಸಹಾಯಕ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಒಂದೇ ಕುಟುಂಬಕ್ಕೆ ನೆಕ್ಕುಂಟಿ ನಾಗರಾಜ್ ಖಾತೆಯಿಂದ 98 ಲಕ್ಷ ರೂಪಾಯಿ ವರ್ಗಾವಣೆಯಾಗಿರುವ ಬಗ್ಗೆ ಸದ್ಯ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಗಿದೆ. ಯಾರ್ಯಾರ ಖಾತೆಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಅದರ ಡಾಕ್ಯುಮೆಂಟ್ ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದೇ ಕುಟುಂಬಕ್ಕೆ 98 ಲಕ್ಷ ರೂಪಾಯಿ ಹಣ ವರ್ಗಾವಣೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಡಾಕ್ಯುಮೆಂಟ್ ನ ನೀವು ನೋಡ್ತಾ ಇದ್ದೀರಿ. ನೆಕ್ಕುಂಟಿ ನಾಗರಾಜ್ ಖಾತೆಯಿಂದಾನೇ ಹಣ ವರ್ಗಾವಣೆಯಾಗಿರೋದು. ಯಾರ ಖಾತೆಗೆ ವರ್ಗಾವಣೆಯಾಯಿತು ಹಾಗಾದ್ರೆ? ವೆಂಕಟರಾವ್ ರೆಡ್ಡಿ, ಆತನ ಇಬ್ಬರು ಮಕ್ಕಳು, ಓರ್ವ ಮೊಮ್ಮಗನ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ವೆಂಕಟರಾವ್ ಅನ್ನುವಂಥ ಒಬ್ಬ ವ್ಯಕ್ತಿ, ವೆಂಕಟರಾವ್ ರೆಡ್ಡಿ, ಆತನ ಅಕೌಂಟ್ಗೆ, ಆತನ ಇಬ್ಬರು ಮಕ್ಕಳ ಅಕೌಂಟ್ಗೆ, ಹಾಗೆ ಆತನ ಓರ್ವ ಮೊಮ್ಮಗನ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ಟೋಟಲ್ ಆಗಿ 98 ಲಕ್ಷ ರೂಪಾಯಿ ಹಣ ವರ್ಗಾವಣೆಯಾಗಿರೋದು. ಯಾರು ಹಾಗಾದ್ರೆ ವೆಂಕಟರಾವ್ ರೆಡ್ಡಿ? ರಾಯಚೂರು ಜಿಲ್ಲೆಯ ಸಿಂಧನೂರಿನ ಕೋನ ವೆಂಕಟರಾವ್ ರೆಡ್ಡಿ, ಈತನ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ಸಿಂಧನೂರಿನ ಬೂದಿಹಾಳ ಕ್ಯಾಂಪ್ ನಿವಾಸಿ ಈತ. ವೆಂಕಟರಾವ್ ರೆಡ್ಡಿ ನೆಕ್ಕುಂಟಿ ನಾಗರಾಜ್ ಸಂಬಂಧಿ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಹಣ ಯಾವ ರೀತಿಯಾಗಿ ವರ್ಗಾವಣೆ ಆಗಿದೆ, ಯಾವ ವಿಶ್ವಾಸದ ಮೇಲೆ ವರ್ಗಾವಣೆಯಾಗಿದೆ ಅನ್ನುವಂಥದ್ದನ್ನ ಗಮನಿಸಬೇಕು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕೋನ ವೆಂಕಟರಾವ್ ರೆಡ್ಡಿ ಅವರ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಅವರ ಅಕೌಂಟ್, ಅವರ ಇಬ್ಬರು ಮಕ್ಕಳ ಅಕೌಂಟ್, ಹಾಗೆ ಓರ್ವ ಪುತ್ರನ ಅಕೌಂಟ್, ಇವರ ಅಕೌಂಟ್ಗೆ, ಈ 4 ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿರೋದು. ಹಣ ವರ್ಗಾವಣೆ ಮಾಡಿರೋದು ಸಚಿವ ನಾಗೇಂದ್ರ ಅವರ ಪಿಎ ಆಗಿದ್ದಂತಹ ನೆಕ್ಕುಂಟಿ ನಾಗರಾಜ್. ಆತನ ಹೆಸರು ಚಂದ್ರಶೇಖರ್ ಅವರು ಬರೆದಂತಹ ಡೆತ್ ನೋಟ್ ನಲ್ಲೂ ಕೂಡ ಹಲವು ಬಾರಿ ಉಲ್ಲೇಖ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಕಾಂತ್, ಹಣ ಹೇಗೆ ವರ್ಗಾವಣೆ ಆಯಿತು ಅನ್ನುವಂಥದ್ದೇ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದ್ದಿತ್ತು. ಹಲವರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ, ಬಟ್ ಹಣ ವರ್ಗಾವಣೆಗೆ ಯಾರ್ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಈ ವೆಂಕಟರಾವ್ ರೆಡ್ಡಿ ಯಾರು, ಅವರ ಹಿನ್ನೆಲೆ ಏನು, ಅವರಿಗೆ ಏನಂತ ಹೇಳಿ ಹಣ ವರ್ಗಾವಣೆ ಮಾಡಲಾಗಿತ್ತು? ಡೀಟೇಲ್ಸ್ ನ ಕೊಡಬಹುದಾ ಶ್ರೀಕಾಂತ್? ವಿದೇಶಿ ಯಾರ್ದು ದುಡ್ಡು ಯಲಮ್ಮನ ಜಾತ್ರೆ ಅಂತಾರಲ್ಲ, ಈ ಗಾದೆಗೆ ಪೂರಕ ಎಂಬಂತೆ ಈ ಒಂದು ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ ಇದೆಯಲ್ಲ, ಇದಕ್ಕೆ 100% ಮ್ಯಾಚ್ ಆಗ್ತದೆ. ಯಾಕೆ ಅಂತಂದ್ರೆ ಈ ವಾಲ್ಮೀಕಿ ನಿಗಮದವರಿಗೆ ಏನು ಆ ಸಮುದಾಯಕ್ಕೆ ನೀಡಬೇಕಾಗಿರ್ತಕ್ಕಂಥ ಹಣ ಯಾರೋ ಪಾಲಾಗ್ತಾ ಇದೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಅಂತಂದ್ರೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಬೂದಿಹಾಳ ಕ್ಯಾಂಪ್ನ ಏನು ವೆಂಕಟರಾವ್ ರೆಡ್ಡಿ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ ಜೊತೆ 4 ಅವರ ಕುಟುಂಬದವರಿಗೂ ಸಹ ಲಕ್ಷಾಂತರ ರೂಪಾಯಿ ಹಣ ಬಂದಿರುವಂತದ್ದು. ಕೋನ ವೆಂಕಟರಾವ್ ರೆಡ್ಡಿಗೆ 12 ಲಕ್ಷ ಬಂದ್ರೆ, ಪುತ್ರಿ ಲಕ್ಕಂಸಾನಿ ಲಕ್ಷ್ಮಿ ಅಕೌಂಟ್ಗೆ 25 ಲಕ್ಷ ಬಂದಿದೆ. ಇನ್ನೊಬ್ಬ ಪುತ್ರಿ ರತ್ನಕುಮಾರಿ ಅನ್ನುವಂತ ಒಬ್ಬ ಅವಳಿಗೆ 25 ಲಕ್ಷ ಬಂದಿದೆ. ಮೊಮ್ಮಗ ಸುನಿಲ್ ಅಕೌಂಟ್ಗೆ 36 ಲಕ್ಷ ಬಂದಿದೆ. ಈ 4 ಜನದ್ದು ಸೇರಿಸಿದ್ರೆ ಟೋಟಲ್ ಆಗಿ 98 ಲಕ್ಷ ರೂಪಾಯಿ ಇವ್ರಿಗೆ ಬಂದಿದೆ. ಆದ್ರೆ ಇದನ್ನ ನಾವು ಕೇಳ್ತೀವಿ, ನಿಮ್ಗೆ ಯಾಕೆ ಬಂತು ಅಂತ ಹೇಳಿ ನಾವು ವೆಂಕಟರಾವ್ ರೆಡ್ಡಿ ಕೇಳಿದ್ರೆ, ಅವ್ರು ನೆಕ್ಕುಂಟಿ ನಾಗರಾಜರೇ ಗೊತ್ತಿಲ್ಲ ನಮ್ಗೆ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ನಮ್ಮ ಅಕೌಂಟಿಗೆ ಬಂದಿದೆ, ನಾವು ಅದನ್ನ ಯೂಸ್ ಮಾಡ್ಕೋತಾ ಇದೀವಿ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರೆ ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳಿ ಅವರು ಹೇಳ್ತಾ ಇರುವಂತದ್ದು, ಅವರು ತಪ್ಪಿಸ್ಕೊಳ್ಳಿಕ್ಕೆ ಹೇಳ್ತಾ ಇರುವಂತಹ ಒಂದು ನೆಪ ಇದು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತೇಳಿ ಒಂದು ದೊಡ್ಡ ಲಿಸ್ಟ್ ಇದೆಯಲ್ಲ, ಹಣ ಅಕ್ರಮ ಯಾರ್ಯಾರಿಗೆ ವರ್ಗಾವಣೆ ಆಗಿದೆ ಅಂತೇಳಿ ಆ ಲಿಸ್ಟ್ ಅನ್ನ ಕೆದಕಿದಾಗ ಸಿಂಧನೂರಿನ ಬೂದಿಹಾಳ ಕ್ಯಾಂಪ್ನ ವೆಂಕಟರಾವ್ ರೆಡ್ಡಿ ಇದ್ದಾರೆ. 4 ಜನ ಕುಟುಂಬಸ್ಥರು ಸಹ ಇದರಲ್ಲಿ ಭಾಗಿಯಾಗಿರುವಂತದ್ದು. ಇವರು ಮೂಲತಃ ಆಂಧ್ರದಿಂದ ವಲಸೆ ಬಂದವರು, ಇಲ್ಲಿ ಕೃಷಿ ಬೇಸಾಯ ಮಾಡ್ತಾ ಇಲ್ಲಿ ಸೆಟ್ಲ್ ಆದಂತವ್ರು, ಇಲ್ಲೇ ಜಮೀನು ಅದು ಖರೀದಿ ಮಾಡಿದ್ದಾರೆ. ಇವರು ಮೂಲತಃ ಆಂಧ್ರ ಕನೆಕ್ಟೆಡ್. ಸೊ ನೆಕ್ಕುಂಟಿ ನಾಗರಾಜ್ ಅವರ ಸಂಬಂಧಿನೂ ಸಹ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ವಿದೇಶಿ ಇಲ್ಲೇನು ನೆಕ್ಕುಂಟಿ ನಾಗರಾಜ್ ಏನು ಅವರ ಆಪ್ತರ 4 ಜನ ಅಕೌಂಟ್ಗೆ 98 ಲಕ್ಷ ರೂಪಾಯಿ ಬಂದಿದೆಯಲ್ಲ, ಸದ್ಯಕ್ಕೆ ಇಡಿ ಅಧಿಕಾರಿಗಳು ಈ ಅಕೌಂಟ್ ಅನ್ನ ಸೀಸ್ ಮಾಡಬೇಕು ಅಂತ ಹೇಳಿ ಈ ಪ್ರಗತಿ ಗ್ರಾಮೀಣ ಬ್ಯಾಂಕ್ನ ಅಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಹೈಯರ್ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಕೂಡಲೇ ಅಧಿಕಾರಿಗಳನ್ನು ಸಹ ಸದ್ಯಕ್ಕೆ ಅಕೌಂಟ್ ಅನ್ನ ಸೀಸ್ ಮಾಡಿರುವಂತದ್ದು. ಯಾವುದೇ ಟ್ರಾನ್ಸಾಕ್ಷನ್ ಅದರಲ್ಲಿ ಆಗ್ತಾ ಇಲ್ಲ.
ಟೋಟಲ್ ಆಗಿ ಇದೇ ರೀತಿಯಾಗಿರ್ತಕ್ಕಂಥ 100ಕ್ಕೂ ಹೆಚ್ಚು ಜನರ ಏನು ಅಕ್ರಮ ಹಣ ವರ್ಗಾವಣೆ ಏನು ಫೇಕ್ ಅಕೌಂಟ್ಗಳಿಗೆ ಏನು ಹೋಗ್ತಾ ಇದೆಯಲ್ಲ, ನಕಲಿ ಬೆನಿಫಿಷಿಯರ್ಸ್ ಹೋಗ್ತಾ ಇದೆಯಲ್ಲ, ಅದೆಲ್ಲ ಅಕೌಂಟ್ಗಳನ್ನ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಸೀಸ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಸ್ಪಷ್ಟ ನಿದರ್ಶನ ಅಂತಂದ್ರೆ ಈ ಒಂದು ಘಟನೆ, ಈ ಘಟನೆಯಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ಟೋಟಲ್ 187 ಕೋಟಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಬೇರೆ ಇನ್ನೆಲ್ಲ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆಯಲ್ಲ, ಆ ಎಲ್ಲ ಅಕೌಂಟ್ಗಳನ್ನ ಇಡಿ ಅಧಿಕಾರಿಗಳು ಸದ್ಯಕ್ಕೆ ಸೀಸ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿರುವಂತದ್ದು. ನೆಕ್ಕಂಟಿ ನಾಗರಾಜ್ ಏನಿದಾನಲ್ಲ, ನಾಗೇಂದ್ರ ಅವರ ಆಪ್ತ ಸಹಾಯಕ, ಅವರ ಕೈವಾಡದಿಂದ ಸಿಂಧನೂರಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಹಂಚಿಕೆ ಆಗಿದೆ ಅಂದ್ರೆ ಇನ್ನು ಬೇರೆ ಬೇರೆ ತಾಲೂಕುಗಳಿಗೆ ಎಷ್ಟು ದುಡ್ಡು ವರ್ಗಾವಣೆ ಆಗಿರ್ಬೋದು ಅನ್ನೋಂಥದ್ದನ್ನು ಸಹ ಇಡಿ ಅಧಿಕಾರಿಗಳು ಸದ್ಯಕ್ಕೆ ತನಿಖೆ ಮುಂದುವರಿಸಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶ್ರೀಕಾಂತ್. ಆಮೇಲೆ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.